ದೀನುಗೆ ಇವಾಗ 12 ವಯಸ್ಸು. ಅವನು ಅವನ ತಂದೆ ತಾಯಿ ಹಾಗೂ ತಂಗಿ ಜೊತೆ ಬಾಳ್ತಾ ಇದ್ದ. ಅವರದು ತುಂಬಾ ಬಡ ಕುಟುಂಬ. ದೀನುವಿನ ತಂದೆ ಒಂದು ಅಂಗಡಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಅವರ ಸಂಪಾದನೆ ಕಡಿಮೆನೇ ಇತ್ತು. ಆ ಸಂಪಾದನೆ ಮನೆ ಖರ್ಚಿಗೆನೆ ಸಾಕಾಗ್ತಾ ಇರ್ಲಿಲ್ಲ. ದೀನು ಅವನ ತಂಗಿಯ ಜೊತೆ ಪಕ್ಕದಲ್ಲಿದ್ದ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಳ್ಳಕ್ಕೆ ಹೋಗ್ತಿದ್ದ. ಸಂಜೆ ಸ್ಕೂಲ್ ಮುಗ್ದು ಮನೆಗ್ ಬಂದ್ಮೇಲೆ ದೀನುವಿನ ತಂಗಿ ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ಲು. ಅದೇ ರೀತಿ ದೀನು ತಂದೆಗೋಸ್ಕರ ಊಟ ತಗೊಂಡು ಹೋಗ್ತಿದ್ದ. ಅವತ್ತು ಸ್ಕೂಲ್ ಮುಗ್ದು ಮನೆಗ್ ಬಂದು ದೀನು ತಂದೆಗೋಸ್ಕರ ಊಟ ತಗೊಂಡು ಹೋಗ್ತಿದ್ದಾಗ ದಾರಿ ಮಧ್ಯದಲ್ಲಿ ಒಂದು ಅಂಗಡಿಯಲ್ಲಿ ಸುಂದರವಾದ ಏರೋಪ್ಲೇನ್ ಗೊಂಬೆ ಇತ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ದೀನು ಸ್ವಲ್ಪ ಹೊತ್ತು ಎಲ್ಲಾನ ಮರೆತು ಅದನ್ನೇ ನೋಡ್ತಾ ಇದ್ದ. ಆಮೇಲೆ ಅಂಗಡಿಯೊಳಗೆ ಹೋಗಿ ಅಂಗಡಿಯ ಮಾಲೀಕನ ಬಳಿ ಹೀಗೆ ಕೇಳಿದ. ಅಂಕಲ್ ಅಂಕಲ್, ಈ ಹೆಲಿಕಾಪ್ಟರ್ ಹಾರುತ್ತಾ? ಹಾ, ಹಾರೋ ಹೆಲಿಕಾಪ್ಟರ್. ಎಷ್ಟು ಅಂಕಲ್? ಅಂಗಡಿಯ ಮಾಲೀಕ ತಲೆ ಎತ್ತಿ ನೋಡ್ದ. ದೀನುವಿನ ಆ ಅವಸ್ಥೆ ನೋಡಿ ಅವನಿಗೆ ಅರ್ಥ ಆಯ್ತು ಅವನತ್ರ ಹಣ ಇಲ್ಲ ಅಂತ, ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ದಾನೆ ಅಂತ. ಆದ್ರಿಂದ ಅವನು ಕೋಪದಿಂದ ಹೇಳ್ದ, ಏನು ರೇಟ್ ಕೇಳಿ ಏನಾಗ್ಬೇಕು? ಇದನ್ನ ತಗೊಳ್ಳೋ ಯೋಗ್ಯತೆ ನಿಂಗಿಲ್ವೇ ಇಲ್ಲ. ಹೋಗಿಲ್ಲಿಂದ ಹೋಗ್. ಹೇಳಿ ಅಂಕಲ್ ಪ್ಲೀಸ್. ಆವಾಗ ಅವನು ಬೇಕು ಬೇಕು ಅಂತ ಒಂದ್ ರೇಟ್ ಹೇಳ್ದ. ಇದು 1000 ರೂಪಾಯಿ. 1000 ರೂಪಾಯಿ ಇದೆಯಾ ನನ್ನ ಹತ್ರ? ದೀನು ನಿರಾಶೆಯಿಂದ ಹೊರಗಡೆ ಬಂದ. ಅವನತ್ರ 1000 ಅಲ್ಲ, ಇವಾಗ 10 ರೂಪಾಯಿ ಕೂಡ ಇರ್ಲಿಲ್ಲ. ಆಮೇಲೆ ದೀನು ತುಂಬಾ ಚಿಂತೆಯಿಂದ ಅಪ್ಪನ ಅಂಗಡಿ ಹತ್ರ ಬಂದ. ಅವನು ಚಿಂತೆಯಲ್ಲಿರೋದನ್ನು ನೋಡಿ ತಂದೆ ಕೇಳಿದ್ರು, ಏನಾಯ್ತು ಪುಟ? ಏನು ಹುಷಾರಿಲ್ವಾ? ಇಲ್ಲಪ್ಪ, ಚೆನ್ನಾಗೇ ಇದ್ದೀನಿ. ಮತ್ತೆ ಏನಾಯ್ತು? ದೀನು ಆ ಅಂಗಡಿಯಲ್ಲಿ ನಡೆದ ಎಲ್ಲ ವಿಷಯ ಅಪ್ಪನ ಹತ್ರ ಹೇಳಿ ಆಮೇಲೆ ಈ ರೀತಿ ಕೇಳ್ದ. ನಂಗ ಹೆಲಿಕಾಪ್ಟರ್ ಬೇಕು ಅಪ್ಪ. ಎಷ್ಟು ಆ ಹೆಲಿಕಾಪ್ಟರ್? 1000 ರೂಪಾಯಿ ಅಪ್ಪ. 1000 ರೂಪಾಯಿ ಅಂದ ತಕ್ಷಣ ಅವರು ತುಂಬಾ ಹೆದರಿದ್ರು. ಆಮೇಲೆ ಪ್ರೀತಿಯಿಂದ ಅವನಿಗೆ ಹೇಳಿದ್ರು, ನಮ್ ಮನೆ ಕಷ್ಟವನ್ನ ನೀನು ನೋಡ್ತಾ ತಾನೆ ಇದೀಯಾ? ಈಗಿರ್ಬೇಕಾದ್ರೆ 1000 ರೂಪಾಯಿ ನಾ ಎಲ್ಲಿಂದ ತರ್ಲಿ? ಅವರಿಬ್ರು ಆ ರೀತಿ ಮಾತಾಡೋದನ್ನು ಆ ಅಂಗಡಿಯ ಮಾಲೀಕ ಕೇಳಿಸ್ಕೊಂಡ್ರು. ಆಮೇಲೆ ಹೇಳಿದ್ರು, ಏನಂತೇನು, ನಿಂಗೆ ಹೆಲಿಕಾಪ್ಟರ್ ಬೇಕು ಅಲ್ವಾ? ಹಾ ಹೌದು. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ ಅಂಗಡಿ ಹತ್ರ ಬಾ. ನಾನು ನಿಂಗೆ ಹಾಲಿನ ಪ್ಯಾಕೆಟ್ ಎಲ್ಲ ಕೊಡ್ತೇನೆ. ಅದನ್ನ ತಗೊಂಡು ಹೋಗಿ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿರೋ ಜನರಿಗೆ ನೀನು ಕೊಟ್ಟು ಬರಬೇಕು. 1 ಗಂಟೆ ಕೆಲಸ. ಇದಕ್ಕೆ ನಾನು ನಿಂಗೆ ಒಂದ್ ದಿನಕ್ಕೆ 20 ರೂಪಾಯಿ ಕೊಡ್ತೀನಿ. ಇದರಿಂದ ನೀನು ಆಸೆ ಪಡ್ತಿದ್ದ ಆ ಹೆಲಿಕಾಪ್ಟರ್ನ ದುಡ್ಡು ಕೂಡ ಒಟ್ಟಾಗುತ್ತೆ, ಸರಿನಾ? ಅದನ್ನು ಕೇಳಿ ತಂದೆ ಮಗ ಇಬ್ರು ಸಂತೋಷಪಟ್ರು. ದೀನು ನಾಳೆನೇ ಬರ್ತೀನಿ ಅಂತ ಒಪ್ಕೊಂಡ. ಆಮೇಲೆ ಅವನು ಸಂತೋಷದಿಂದ ಮನೆಗೆ ಬಂದು ತಾಯಿ ತಂಗಿ ಹತ್ರ ನಡೆದ ಎಲ್ಲ ವಿಷಯ ಹೇಳ್ದ. ಅಣ್ಣ, ನಾನ್ ಕೂಡ ಆ ಗೊಂಬೆ ಜೊತೆ ಆಟ ಆಡ್ಬೋದಾ? ಖಂಡಿತವಾಗಿ ನಿಂಗೂ ಕೊಡ್ತೀನಿ. ಇಬ್ರು ಒಟ್ಟಿಗೆ ಆಟ ಆಡ್ತೀವಿ. ಅದನ್ನು ಕೇಳಿ ಗೋರಿ ಕೂಡ ಸಂತೋಷಪಟ್ಲು. ಮರುದಿನ ಮುಂಜಾನೆ ದೀನು ಆ ಅಂಗಡಿಗೆ ಹೋದ. ಅವನು ಅವ್ರು ಕೊಟ್ಟ ಕೆಲ್ಸನ ಅರ್ಧ ಗಂಟೆಯಲ್ಲೇ ಮುಗಿಸ್ದ. ಅದನ್ನು ನೋಡಿ ಮಾಲೀಕರು ತುಂಬಾ ಸಂತೋಷದಿಂದ 20 ರೂಪಾಯಿ ಕೊಡೋ ಜಾಗದಲ್ಲಿ ಅವನಿಗೆ 30 ರೂಪಾಯಿ ಕೊಟ್ರು. ಹಾಗೆ 1 ತಿಂಗಳಿನ ನಂತರ ಅವನತ್ರ ಸುಮಾರು ಹಣ ಸೇರಿತು. ಒಂದಿನ, ಇಲ್ ನೋಡಮ್ಮ, ಹುಂಡಿ ಭಾರ ಇದೆ. ಸ್ವಲ್ಪ ದಿನದಲ್ಲೇ ದುಡ್ಡೆಲ್ಲ ಒಟ್ಟಾಗುತ್ತೆ. ಆಮೇಲೆ ನಂಗಿಷ್ಟವಾದ ಆ ಹೆಲಿಕಾಪ್ಟರ್ ತಗೋತೀನಿ. ತಾಯಿ ಏನು ಹೇಳದೆ ಅವನ್ ಮುಖ ನೋಡಿ ಸಂತೋಷ ಪಡ್ತಿದ್ರು. ಹೀಗೆ ನಡೆದು 1 ವಾರದ ನಂತರ ಒಂದಿನ ಇದ್ದಕ್ಕಿದ್ದಂತೆ ಒಂದು ಘಟನೆ ನಡೆಯಿತು. ಅವರಿಬ್ರು ಸ್ಕೂಲ್ ಬಿಟ್ಟು ಮನೆಗ್ ಬಂದ್ರು. ಆವಾಗ ತಾಯಿ ಅವರಿಗೋಸ್ಕರ ಅಡಿಗೆ ಮಾಡ್ತಿದ್ರು. ಆವಾಗ ಇದ್ದಕ್ಕಿದ್ದಂತೆ ತಾಯಿಗೆ ಎದೆ ನೋವು ಬಂದು ತಕ್ಷಣ ಅವರು ಅಲ್ಲೇ ಮೂರ್ಛೆ ಹೋಗಿ ಕೆಳಗೆ ಬಿದ್ಬಿಟ್ರು. ಅದನ್ನು ನೋಡಿ ಮಕ್ಳಿಬ್ರು ಹೆದರಿದ್ರು. ಅಣ್ಣ, ಏನಾಯ್ತಂತ ನೋಡೋಣ. ದೀನು ಕೂಡ ತುಂಬಾ ಹೆದರಿದ್ದ. ಅವನು ಹೇಗೋ ಕಷ್ಟಪಟ್ಟು ತಾಯಿನ ಮಂಚದಲ್ಲಿ ಮಲಗಿಸಿ ಅಲ್ಲಿಂದ ವೇಗವಾಗಿ ತಂದೆಯ ಹತ್ತಿರ ಓಡ್ದ. ತಂದೆಯ ಹತ್ತಿರ ನಡೆದ ಎಲ್ಲ ವಿಷಯನ ಅವನು ಹೇಳ್ದ. ತಕ್ಷಣ ತಂದೆ ಮಾಲೀಕರ ಹತ್ತಿರ ರಜೆ ಕೇಳಿ ಅಲ್ಲಿಂದ ವೇಗವಾಗಿ ಮನೆಗೆ ಓಡ್ ಬಂದ್ರು. ಮನೆಗ್ ಬಂದು ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಡಾಕ್ಟರ್ ಹೇಳಿದ್ರು ತಾಯಿಗೆ ಎದೆ ನೋವು ಬಂದಿದೆ ಅಂತ. ಅವರಿಗೆ ವೈದ್ಯ ಮಾಡ್ತಿದ್ರು. 1 ಗಂಟೆ ಸಮಯದ ನಂತರ, ಇಲ್ಲಿ ನೋಡಿ, ಟ್ರೀಟ್ಮೆಂಟ್ ಎಲ್ಲ ಮುಗ್ದಿದೆ. ಸ್ವಲ್ಪ ಸಮಯದಲ್ಲೇ ಅವರು ಎಚ್ಚರಾಗ್ತಾರೆ. ಮತ್ತೆ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು. ನಾನು ಸ್ವಲ್ಪ ಮಾತ್ರೆಯನ್ನ ಬರ್ದ್ಕೊಟ್ಟಿದ್ದೀನಿ. ಅದನ್ನ ಇವತ್ತಿಂದ ಕೊಡೋದಕ್ಕೆ ಆರಂಭ ಮಾಡಿ. ಆಮೇಲೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪೇಪರ್ನ ತಂದೆ ಹತ್ರ ಕೊಟ್ರು. ಅಯ್ಯೋ ದೇವ್ರೆ, ಇಷ್ಟು ಮಾತ್ರೆನಾ? ಇದನ್ನ ತಗೊಳ್ಳೋದಕ್ಕೆ 1,200 ರೂಪಾಯಿ ಖಂಡಿತವಾಗಿ ಆಗುತ್ತೆ. ಆದ್ರೆ ಮನೆಯಲ್ಲಿ 100 ರೂಪಾಯಿ ಇಲ್ಲಾಂದ್ರೆ 200 ರೂಪಾಯಿ ಇರ್ಬೋದು. ಸಾವುಕಾರ ಹತ್ರನೇ ಸಾಲ ತಗೋಬೇಕು. ಆಮೇಲೆ ಅಲ್ಲಿಂದ ಹೊರಟು ಹೆಂಡತಿನ ಮನೇಲಿ ಬಿಟ್ಬಿಟ್ಟು ಮಾಲೀಕರ ಬಳಿ ಹಣ ಕೇಳ್ಬೇಕು ಅಂತ ವೇಗವಾಗಿ ನಡ್ಕೊಂಡು ಹೋಗ್ತಿದ್ದ. ಆದ್ರೆ ಆವಾಗ್ಲೇ ತುಂಬಾ ರಾತ್ರಿಯಾಗಿತ್ತು. ಅವನ ಮಾಲೀಕರು ಅಂಗಡಿ ಮುಚ್ಚಿಬಿಟ್ಟು ಮನೆಗೆ ಹೋಗಿದ್ರು. ಅಯ್ಯೋ ದೇವ್ರೆ, ಈಗ ನಾನ್ ಯಾರ ಹತ್ರ ಕೇಳೋದು? ಸ್ವಲ್ಪ ಸಮಯದಲ್ಲಿ ಮೆಡಿಕಲ್ ಮುಚ್ಚಿಬಿಡುತ್ತೆ. ಡಾಕ್ಟರ್ ಇವತ್ತಿಂದನೇ ಮಾತ್ರೆ ಎಲ್ಲ ಕೊಡಕ್ ಹೇಳಿದ್ದಾರೆ. ಮಾತ್ರೆ ಸಿಕ್ಕಿಲ್ಲ ಅಂದ್ರೆ ಅವಳ ಪರಿಸ್ಥಿತಿ ಇನ್ನೂ ಹದಗೆಡುತ್ತಲ್ಲ. ಅವನು ತುಂಬಾ ನಿರಾಸೆಯಿಂದ ವಾಪಸ್ ಮನೆಗೆ ಬಂದ. ತಂದೆ ಮುಖ ನೋಡಿ ದೀನುವಿಗೆ ಅರ್ಥ ಆಯ್ತು. ಅವನು ಒಳಗಡೆ ಹೋಗಿ ಅವನ ಹುಂಡಿನ ಕೆಳಗ್ ಹಾಕಿ ಅದ್ರಲ್ಲಿದ್ದ ಎಲ್ಲ ಹಣನ ಲೆಕ್ಕ ಮಾಡಿ 1000 ರೂಪಾಯಿನ ಅವನ ತಂದೆಯ ಹತ್ತಿರ ತಗೊಂಡ್ ಬಂದು ಕೊಟ್ಟ. ಅಪ್ಪ ತಗೊಳ್ಳಿ, ಇದನ್ ತಗೊಂಡು ಮಾತ್ರೆ ತಗೊಂಬನ್ನಿ. ಈ ದುಡ್ಡು ಹುಂಡಿನ ಒಡ್ದು ತಗೊಂಬಂದಿದ್ದೀನಿ. ಆದ್ರೆ ಪುಟ, ಇದು ನಿಂಗೋಸ್ಕರ.
ಅಮ್ಮನೇ ಮುಖ್ಯ, ಆಟಿಕೆ ಮುಖ್ಯ ಅಲ್ಲಪ್ಪ. ಅಮ್ಮನೇ ಇಲ್ಲಾಂದ್ರೆ ಹೆಲಿಕಾಪ್ಟರ್ ತಗೊಂಡ್ ನಾ ಏನ್ ಮಾಡ್ದಪ್ಪ. ಸರಿ, ಸಮಯವನ್ನ ವ್ಯರ್ಥ ಮಾಡ್ಬೇಡಿ, ಮೆಡಿಕಲ್ಲು ಮುಚ್ಚಿಬಿಡುತ್ತೆ. ಈಗ್ಲೇ ರಾತ್ರಿ ಆಗಿದೆ ಅಪ್ಪ, ಬೇಗ ಹೋಗಿ ತಗೊಬನ್ನಿ. ಅವನು ಮಾತಾಡಿದನ್ನು ಕೇಳಿಸ್ಕೊಂಡು ತಂದೆ ನನ್ ಮಗ ದೊಡ್ಡವನಾಗಿದ್ದಾನೆ ಅಂತ ಆಶ್ಚರ್ಯಪಟ್ರು. ಅಪ್ಪ ಟ್ಯಾಬ್ಲೆಟ್ ತಗೊಂಡ್ ಬಂದ್ರು. ಈ ಕಡೆ ಅಮ್ಮ ಎಚ್ಚರವಾದ್ರು. ಟ್ಯಾಬ್ಲೆಟ್ಸ್ನ ನೋಡಿ ಅವರು ಅಪ್ಪನ ಹತ್ರ ಕೇಳಿದ್ರು, ನನ್ನಿಂದ ಸುಮಾರು ಖರ್ಚಾಯ್ತು ಅಲ್ವಾ? ಹಾಗೆಲ್ಲ ಇಲ್ಲ ಕಣೆ. ಆದ್ರೆ ಇದಕ್ಕೆಲ್ಲ ಹಣ ಮನೇಲಿ 100 ರೂಪಾಯಿ ಮಾತ್ರ ಇತ್ತು. ಏನಾದ್ರೂ ಸಾಲ ಮಾಡಿದ್ರಾ? ಹಾ, ಅಷ್ಟೊಳಗೆ ತಾಯಿ ನೋಟ ರೂಮ್ ಒಳಗೆ ಹೋಯ್ತು. ಆವಾಗ ಅಲ್ಲಿ ಹೊಡೆದೋಗಿರುವ ಹುಂಡಿ ಇದ್ದಿದ್ದನ್ನು ಅವ್ರು ನೋಡಿ ಅವರಿಗೆ ಎಲ್ಲ ಅರ್ಥ ಆಯ್ತು. ಅವರ ಕಣ್ಣಲ್ಲಿ ಕಣ್ಣೀರು ಬಂತು. ಅವರು ದೀನು ಹತ್ರ ಹೇಳಿದ್ರು, ನನ್ ಮಗ ದೊಡ್ಡವನಾಗಿದ್ದಾನೆ. ಆದ್ರೆ ಅದು ನೀನು ಆ ಗೊಂಬೆ ತಗೊಳ್ಳೋದಕ್ಕೋಸ್ಕರ ಇಟ್ಟಿದ್ದೆ ಅಲ್ವಾ? ಅದನ್ನ ಯಾಕಪ್ಪ ನೀನ್ ಖರ್ಚು ಮಾಡ್ದೆ? ಆಟಿಕೆನ ಯಾವ ಬೇಕಾದ್ರೆ ತಗೋಬೋದು. ನೀನೇ ಇಲ್ಲಾಂದ್ರೆ ಆಟಿಕೆ ಇಟ್ಕೊಂಡು ನಾ ಹೇಗಮ್ಮ ಆಟ ಆಡ್ಲಿ? ಅದನ್ನು ಕೇಳಿ ತಂದೆ ತಾಯಿ ಇಬ್ರು ಕೂಡ ಸಂತೋಷಪಟ್ರು. ಆಮೇಲೆ ತಂದೆ ದೀನುನ ತಪ್ಕೊಂಡ್ರು.